ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತಿನ ಚಿತ್ರದುರ್ಗದ ಭೀಕರ ಬಸ್ ದುರಂತವನ್ನ ಸದ್ಯಕ್ಕಂತೂ ಈ ರಾಜ್ಯ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ನೆಮ್ಮದಿಯಾಗಿ ನಿದ್ರೆ ಮಾಡಿಕೊಂಡು ಹೋಗ್ತಾ ಇದ್ದಂಥವರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಕಣ್ಣೀರ ಕತೆ. ಬಂಧುಗಳೇ, ಬೆಳಗ್ಗೆಯಿಂದಲೂ ಕೂಡ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವರವನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಆದರೆ ಬೆಳಗ್ಗೆ ಯಾವುದೇ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಯಾರು ಸಜೀವ ದಹನವಾಗಿದ್ದು, ಒಂದಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ, ಅಂತಹ ಒಂದಷ್ಟು ಸುದ್ದಿಗಳೆಲ್ಲವೂ ಕೂಡ ಬರ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ಅಥವಾ ಈ ಹಂತಕ್ಕೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗ್ತಾ ಇದೆ. ಏನಾಗಿದ್ದು, ಯಾರ್ಯಾರು ಸಾವನ್ನಪ್ಪಿದ್ದು, ಯಾರ್ಯಾರು ಬಚಾವಾಗಿದ್ದು, ಏನ್ ಕತೆ ಅಂತ ಹೇಳಿ. ಆರಂಭದಲ್ಲಿ ಘಟನೆಯ ವಿವರವನ್ನ ಶಾರ್ಟ್ ಆಗಿ ಹೇಳಿ, ಅದಾದ ಬಳಿಕ ಸಜೀವ ದಹನವನ್ನ ಅಥವಾ ಸುಟ್ಟು ಕರಕಲಾದಂಥವರ ಆ ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಅದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಬಸ್ ಅದು. ಸೀ ಬರ್ಡ್ ಎನ್ನುವಂತಹ ಬಸ್ ಅದು, ಅಂದ್ರೆ ಆ ಸಂಸ್ಥೆಗೆ ಸೇರಿದಂಥ ಬಸ್ ಅದು. ಬೆಂಗಳೂರು, ಶಿವಮೊಗ್ಗ, ಅದಾದ ಬಳಿಕ ಗೋಕರ್ಣಕ್ಕೆ ಹೋಗ್ತಾ ಇದ್ದ ಬಸ್ ಅದು. ಕ್ರಿಸ್ಮಸ್ ರಜೆ ಇದ್ದಂಥ ಕಾರಣಕ್ಕಾಗಿ ಬಹುತೇಕರೆಲ್ಲರೂ ಕೂಡ ಗೋಕರ್ಣ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇದ್ರು. ಒಂದಷ್ಟು ಮಂದಿ ಕುಮಟ, ಇನ್ನೊಂದಷ್ಟು ಮಂದಿ ಶಿವಮೊಗ್ಗ ಆ ಕಡೆಗೆ ಹೋಗ್ತಾ ಇದ್ದವರು. ಒಂದಷ್ಟು ಮಂದಿ ಕುಟುಂಬ ಸಹಿತರಾಗಿ ಹೋಗ್ತಾ ಇದ್ರೆ, ಇನ್ನೊಂದಷ್ಟು ಸ್ನೇಹಿತರ ಜೊತೆಗೆ ತಮ್ಮ ಊರಿನ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಂಥವ್ರು. ಬೆಂಗಳೂರಿನಿಂದ ರಾತ್ರಿ 8:30 ಸುಮಾರಿಗೆ ಬಸ್ ಹೊರಟಿದೆ. ಆರಂಭದಲ್ಲಿ 32 ಎನ್ನುವಂತ ಲೆಕ್ಕ ಸಿಕ್ಕಿತ್ತು. ಅದಾದ ಬಳಿಕ 33 ಅಂತ ಗೊತ್ತಾಗ್ತಿದೆ. ಯಾಕಂದ್ರೆ ಒಂದು ಮಗುವಿನ ಲೆಕ್ಕವನ್ನ ಬಿಟ್ಟಿದ್ರು. ತಾಯಿ ಮಗು ಒಂದೇ ಸೇರಿ ಒಂದು ಸೀಟ್ ಅಂತ ಲೆಕ್ಕ ಹಾಕಿದ್ರು. ಅದಾದ ಬಳಿಕ SP ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟು 33 ಮಂದಿ ಅಂತ. ಅಂದ್ರೆ ಕ್ಲೀನರ್, ಅದೇ ರೀತಿಯಾಗಿ ಚಾಲಕ ಸೇರಿ ಒಟ್ಟಾರೆಯಾಗಿ 33 ಮಂದಿ. ಚಿತ್ರದುರ್ಗದ ಹಿರಿಯೂರಿನ ಗೊರ್ಲತ್ತು ಎನ್ನುವಂತ ಕ್ರಾಸ್ ಇದೆಯಲ್ಲ, ಅಲ್ಲಿಗೆ ಬರೋವರೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಆದರೆ ಅಲ್ಲಿಗೆ ಬಸ್ ಬರುವಂತ ಸಂದರ್ಭದಲ್ಲಿ ಆ ಕಡೆಯಿಂದ ಕಂಟೈನರ್ ವಾಹನ ವೇಗವಾಗಿ ಬರುತ್ತೆ. ಡಿವೈಡರ್ ಅನ್ನ ಪಾಸ್ ಆಗಿ ಬಂದು ಬಸ್ನ ಆ ಡೀಸೆಲ್ ಟ್ಯಾಂಕ್ ಇದೆಯಲ್ಲ, ಅಲ್ಲಿಗೆ ಬಂದು ಡಿಕ್ಕಿ ಹೊಡೆಯುತ್ತೆ. ತಕ್ಷಣವೇ ಬೆಂಕಿ ಹೊತ್ಕೊಂಡು ಬಿಡುತ್ತೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ತುಂಬಾ ಹೈವೇಗಳಲ್ಲಿ ಆ ಡಿವೈಡರ್ ಕೂಡ ತುಂಬಾ ಹೈಟ್ ಇರೋದಿಲ್ಲ. ತಪ್ಪಿ ಆ ಕಡೆಯಿಂದ ಬರುವಂತ ವೆಹಿಕಲ್ಸ್ಗಳೇನಾದ್ರೂ ಆಕ್ಸಿಡೆಂಟ್ ಆದ್ರೆ ಆ ಡಿವೈಡರ್ಗೆ ಗುದ್ದಿ ನಿಲ್ಲೋ ರೀತಿಯಲ್ಲೂ ಕೂಡ ಇಲ್ಲ. ತುಂಬಾ ಕಡೆಗಳಲ್ಲಿ ಅವೈಜ್ಞಾನಿಕವಾಗಿದೆ ರಸ್ತೆಗಳೆಲ್ಲವೂ ಕೂಡ. ಅಪಘಾತಕ್ಕೆ ತುಂಬಾ ಸಂದರ್ಭದಲ್ಲಿ ಅದೇ ಕಾರಣ. ನೀವು ನೆಲಮಂಗಲ ಹೈವೇಲಿ ಒಂದು ಅಪಘಾತವನ್ನು ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ. ಒಂದು ಐಷಾರಾಮಿ ಕಾರಿನ ಮೇಲೆ ಆ ಕಡೆ ಬರ್ತಿದ್ದಂಥ ಕಂಟೈನರ್ ಕಂಪ್ಲೀಟ್ ಆಗಿ ಪಲ್ಟಿ ಹೊಡೆಯುತ್ತೆ. ಯಾಕಂದ್ರೆ ಆ ಡಿವೈಡರ್ ಹೈಟ್ ಇರೋದಿಲ್ಲ. ಡಿವೈಡರ್ ತುಂಬಾ ಶಾರ್ಟ್ ಆಗಿದ್ದಂಥ ಕಾರಣಕ್ಕಾಗಿ ಡಿವೈಡರ್ನ ಪಾಸ್ ಆಗಿಬಿಡುತ್ತೆ. ಇಲ್ಲೂ ಕೂಡ ಅಷ್ಟೇ, ಕಂಟೈನರ್ ವಾಹನ ಡಿವೈಡರ್ ಏನೋ ಸ್ವಲ್ಪ ಹೈಟ್ ಇದ್ದಿದ್ರೆ, ಅಂದ್ರೆ ಮಧ್ಯೆ ವಾಲ್ ಬರುತ್ತಲ್ಲ, ಅದೇನೋ ಸ್ವಲ್ಪ ಹೈಟ್ ಇದ್ದಿದ್ರೆ ಅದಕ್ಕೆ ಡಿಕ್ಕಿ ಹೊಡೆದು ಕಂಟೈನರ್ ಅಲ್ಲೇ ಇರ್ತಾ ಇತ್ತು ಅನ್ಸುತ್ತೆ. ಪ್ರಾಣ ಹೋದರೂ ಕೂಡ ಕಂಟೈನರ್ ಚಾಲಕನ ಪ್ರಾಣ ಮಾತ್ರ ಹೋಗ್ತಿತ್ತೇನೋ, ಅಥವಾ ಆತನೂ ಕೂಡ ಬಚಾವಾಗುವಂತ ಅವಕಾಶ ಇತ್ತು ಅಂತ ಕಾಣುತ್ತೆ. ಆದ್ರೆ ಇಲ್ಲಿ ಡಿವೈಡರ್ ಶಾರ್ಟ್ ಆಗಿದ್ದಂತಹ ಕಾರಣಕ್ಕಾಗಿ ಕಂಟೈನರ್ ಬಂದು ಸೀದಾ ಬಸ್ಗೆ ಡಿಕ್ಕಿ ಹೊಡೆದಿದೆ. ಆ ಡಿವೈಡರ್ ಶಾರ್ಟ್ ಆಗಿರೋದ್ರಿಂದ ಸಮಸ್ಯೆ ಏನಪ್ಪಾ ಅಂದ್ರೆ, ಆ ಕಡೆ ಬರುವಂತ ವೆಹಿಕಲ್ಸ್ಗಳಿಗೆ ಡಿಕ್ಕಿ ಹೊಡೆಯೋದು ಮಾತ್ರ ಅಲ್ಲ, ಈ ಕಂಟೈನರ್ ಯಾವುದೋ ವೆಹಿಕಲ್ ಕಂಟ್ರೋಲ್ ತಪ್ಪಿತು ಅಂತಾದ್ರೆ ಆ ಡಿವೈಡರ್ಗೆ ಡಿಕ್ಕಿ ಹೊಡೆದು ನಿಲ್ಲೋಕ್ಕಾಗಲ್ಲ, ಪಾಸ್ ಆಗೇ ಬಿಡ್ತಾರೆ. ಆ ಕಡೆ ವೆಹಿಕಲ್ ಬರದೇ ಇರಲಿ, ಈ ಕಡೆಯಿಂದ ಪಾಸ್ ಆದಂಥ ವೆಹಿಕಲ್ಸ್ಗಳಿಗೂ ಅಪಾಯವೇ. ಆ ಕಡೆ ಏನಾದರೂ ವೆಹಿಕಲ್ಸ್ ಬರ್ತಾ ಇದ್ರೆ ಆ ಕಡೆಗೂ ಕೂಡ ಡಿಕ್ಕಿ ಹೊಡಿತಾವೆ. ಇಲ್ಲಿ ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅಂದ್ರೆ ಕೇವಲ ಅಂದ್ರೆ ಬೇರೆ ಬೇರೆ ಕಾರಣಗಳು ಮಾತ್ರ ಅಲ್ಲ, ಇಂಥದ್ದು ಕೂಡ ಕಾರಣ ಇರುತ್ತೆ. ಈ ಡಿವೈಡರ್ ಸಮಸ್ಯೆ, ಅವೈಜ್ಞಾನಿಕವಾದಂಥ ಹೈವೇಗಳು, ಇಂಥದ್ದು ಕೂಡ ಕಾರಣ ಇರುತ್ತೆ. ಇನ್ನು ಕಂಟೈನರ್ ಚಾಲಕ ಆತ ಏನಾದರೂ ಡ್ರಿಂಕ್ಸ್ ಮಾಡಿದ್ನ ಅಂದ್ರೆ, ಆಲ್ಕೋಹಾಲ್ ಸೇವನೆ ಮಾಡಿದ್ನ, ಅಥವಾ ಆತ ನಿದ್ರೆ ಮಂಪರ್ನಲ್ಲಿದ್ನ, ಅಥವಾ ಬೇರೆ ಏನಾದರೂ ಡಿಸ್ಟರ್ಬೆನ್ಸ್ ಆಯ್ತಾ ಅವನಿಗೆ, ಅದು ಯಾವುದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆತ ಬಂದು ಡಿಕ್ಕಿಯನ್ನ ಹೊಡೆದಿದ್ದಾನೆ. ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಬಸ್ ಒಳಗಡೆ ಎಲ್ಲರೂ ಕೂಡ ನಿದ್ರೆಯಲ್ಲಿದ್ರು. ಹೆಚ್ಚು ಕಡಿಮೆ 2 ಗಂಟೆಯ ಸುಮಾರಿಗೆ ಎಲ್ಲರೂ ಬಸ್ಸಲ್ಲಿ ಆರಾಮಾಗಿ ನಿದ್ರೆ ಮಾಡಿದ್ರು. ಯಾರಿಗೆ ತಾನೇ ಗೊತ್ತಿರತ್ರಿ ಹೀಗಾಗತ್ತೊಂದು ದುರಂತ ಸಂಭವಿಸಬಹುದು ಅಂತ ಹೇಳಿ. ಹೀಗಾಗಿ ಆರಾಮಾಗಿ ಎಲ್ಲರೂ ಕೂಡ ನಿದ್ರೆ ಮಾಡ್ತಾ ಇದ್ರು. ಯಾವಾಗ ಈ ರೀತಿಯಾಗಿ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಬೆಂಕಿ ಹೊತ್ಕೊಂಡು ಬಿಡುತ್ತೆ. ಬೆಂಕಿ ಹೊತ್ಕೊಳ್ಳೋದಕ್ಕೂ ಕೂಡ ಪ್ರಮುಖ ಕಾರಣ ಏನು ಗೊತ್ತಾ, ಅಲ್ಲಿ ನಿಮಗೆ ಡೀಸೆಲ್ ಟ್ಯಾಂಕ್ ಡಿಕ್ಕಿ ಹೊಡೆದ್ರು ಕೂಡ, ಅಂದ್ರೆ ಬಸ್ನಲ್ಲಿ ಡೀಸೆಲ್ ಇದೆಲ್ಲಿರುತ್ತೆ ಅಲ್ಲಿ ಡಿಕ್ಕಿ ಹೊಡೆದ್ರು ಕೂಡ ಕೇವಲ ಅದೊಂದು ಕಾರಣಕ್ಕೆ ಬೆಂಕಿ ಹೊತ್ಕೊಳ್ಳೋದಿಲ್ಲ. ಬೆಂಕಿ ಹೊತ್ಕೊಂಡ್ರು ಅಷ್ಟು ಬೇಗ ದಗದಗನೆ ಬಸ್ ಹೇಗೆ ಹೊತ್ತು ಉರಿಯುತ್ತೆ ಅಂತಂದ್ರೆ, ವಿಪರೀತವಾದಂಥ ಪಾರ್ಸಲ್ ಅನ್ನ ಹಾಕಿರ್ತಾರೆ. ಈ ಸೀಬರ್ಡ್ ಬಸ್ನಲ್ಲಿ ಪಾರ್ಸಲ್ ಇತ್ತು ಏನೋ ಗೊತ್ತಿಲ್ಲ, ತುಂಬಾ ಸಂದರ್ಭದಲ್ಲಿ ಹಾಗೆ ಆಗ್ಬಿಡುತ್ತೆ. ವಿಪರೀತ ಪಾರ್ಸಲ್ ತುಂಬಿರ್ತಾರೆ. ಒಂದು ಸಣ್ಣ ಜಾಗವೂ ಕೂಡ ಇರದ ರೀತಿಯಲ್ಲಿ ಈ ಪ್ಯಾಸೆಂಜರ್ಸ್ಗಿಂತ ಪಾರ್ಸಲ್ಲೇ ಜಾಸ್ತಿ ಇದ್ಬಿಡುತ್ತೆ. ಅದರಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳು ಇರ್ತವೆ, ಬೇರೆ ಬೇರೆ ಒಂದಷ್ಟು ಕಡೆ ಇರ್ತವೆ. ಒಂದಷ್ಟು ಬಸ್ಗಳಂತೂ ಕೆಮಿಕಲ್ಲು ಇಂಥದ್ದು ಎಲ್ಲವನ್ನೂ ತೆಗೆದುಕೊಂಡು ಹೋಗ್ತಿರ್ತಾರೆ. ಹೀಗಾಗಿ ಈ ರೀತಿಯಾಗಿ ಒಂದು ಸಣ್ಣ ಸ್ಪಾರ್ಕ್ ಆಯಿತು ಅಂದ್ರೂ ಕೂಡ, ನೀವು ತೆಲಂಗಾಣದಲ್ಲೂ ಕೂಡ ಗಮನಿಸಿದೆ, ತೆಲಂಗಾಣ ಆಕ್ಸಿಡೆಂಟ್ ಆಗಿತ್ತಲ್ಲ, ಅಲ್ಲೂ ಕೂಡ ಹಾಗೆ ಆಗಿದ್ದು. ಒಂದು ದೊಡ್ಡದಾಗಿರುವಂಥ ಈ ಫೋನ್ನ ಪಾರ್ಸಲ್ ಪ್ಯಾಕ್ ಇತ್ತು. ಅಂದ್ರೆ ಮೊಬೈಲ್ ಫೋನ್ಗಳು, ತುಂಬಾ ಮೊಬೈಲ್ ಫೋನ್ಗಳಿತ್ತು. ಬೆಂಕಿ ಹೊತ್ತ ಇದ್ದಂಗೆ ಮೊಬೈಲ್ ಫೋನ್ ಎಲ್ಲ ಡಮ್ 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 ಅನ್ನೋದು ಶುರು ಆಯಿತು. ಬೆಂಕಿ ಎಲ್ಲ ಕಡೆಗಳಲ್ಲೂ ಕೂಡ ಹೊತ್ಕೊಂಡು ಬಿಡ್ತು. ಆ ತೆಲಂಗಾಣ ಆಕ್ಸಿಡೆಂಟ್ ನಿಮ್ಗೆ ನೆನಪಿರಬಹುದು. ಇಲ್ಲೂ ಕೂಡ ಹಾಗೆ ಆಗ್ಬಿಡುತ್ತೆ. ಮತ್ತೆ ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಈ ವಿಂಡೋಗೆ ಈ ಕರ್ಟನ್ ಹಾಕಿರ್ತಾರೆ ನೋಡಿ, ಆ ಕರ್ಟನ್ ಬಟ್ಟೆಯೂ ಕೂಡ ಒಮ್ಮೊಮ್ಮೆ ಕಾರಣ ಆಗಿಬಿಡುತ್ತೆ.
ಕರ್ಟನ್ ಬಟ್ಟೆಯ ಕಾರಣಕ್ಕಾಗಿ ಕೂಡ ಬೆಂಕಿ ತಕ್ಷಣ ಆವರಿಸಿಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಹೊತ್ತಿದಾಗ ಶುರುವಾಗುತ್ತೆ. ಇಲ್ಲೂ ಕೂಡ ಹಾಗೆ ಪಾರ್ಸಲ್ ಎಲ್ಲವೂ ಕೂಡ ಜಾಸ್ತಿ ಇತ್ತು ಅಂತ ಕಾಣುತ್ತೆ. ಜೊತೆಗೆ ಆ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದಂತ ಕಾರಣಕ್ಕಾಗಿ ತಕ್ಷಣವೇ ಬೆಂಕಿ ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಇಡೀ ಬಸ್ಸಿಗೆ ಬೆಂಕಿ ಆವರಿಸ್ಕೊಂಡು ಬಿಟ್ಟಿದೆ. ತಕ್ಷಣಕ್ಕೆ ಬಸ್ನ ಡೋರ್ ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಕಿಟಕಿಯಿಂದ ಹಾರೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಹೀಗಾಗಿ ಕಿಟಕಿಯ ಗಾಜನ್ನ ಪುಡಿ ಮಾಡಿದ್ದಾರೆ. ಪುಡಿ ಮಾಡಿ ಯಾರ್ಯಾರಿಗೆ ಜಂಪ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅವರೆಲ್ಲರೂ ಕೂಡ ಜಂಪ್ ಮಾಡಿದ್ದಾರೆ. ಮತ್ತು ತುಂಬಾ ಜನರಿಗೆ ಏನ್ ಗೊತ್ತಾ, ಈ ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಇರುತ್ತೆ. ಈ ಬಸ್ನಲ್ಲೂ ಕೂಡ ಎಮರ್ಜೆನ್ಸಿ ಡೋರ್ ಹಿಂಬದಿ ಇತ್ತು. ಆದ್ರೆ ತುಂಬಾ ಜನರಿಗೆ ಆ ಎಮರ್ಜೆನ್ಸಿ ಡೋರ್ ಎಲ್ಲಿರುತ್ತೆ ಏನು ಎತ್ತ ಮಾಹಿತಿ ಇರೋದಿಲ್ಲ. ಒಂದೊಂದು ಬಸ್ನಲ್ಲಿ ಒಂದೊಂದು ಕಡೆ ಎಮರ್ಜೆನ್ಸಿ ಡೋರ್ ಇರುತ್ತೆ. ಒಂದಷ್ಟು ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಹೇಗಿರುತ್ತೆ ಅಂದ್ರೆ ಕೂರೋದಕ್ಕೆ ಸೀಟ್ ಇರುತ್ತಲ್ಲ ಅದ್ರ ಪಕ್ಕದಲ್ಲೇ ಸಣ್ಣದಾಗಿ ಮಾಡಿರ್ತಾರೆ. ಎಲ್ಲೂ ಕೂಡ ಸ್ಪೇಸ್ ಅನ್ನ ನಾವು ಹಾಳು ಮಾಡಬಾರ್ದು ಅಥವಾ ಸ್ಪೇಸ್ ಬಿಡಲೇಬಾರ್ದು ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಎಮರ್ಜೆನ್ಸಿ ಡೋರ್ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಈ ಎಲ್ಲ ಕಾರಣಗಳಿಗಾಗಿಯೂ ಕೂಡ ಬೆಂಕಿ ಹೊತ್ಕೊಂಡಾಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಗ್ಬಿಡ್ತು. ಅವರಿಗೆ ತಕ್ಷಣಕ್ಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಅವ್ರ ಪರಿಸ್ಥಿತಿ ಹೇಗೆ ಹೇಳಿ, ನಿದ್ರೆ ಮಂಪನಲ್ಲಿದ್ದಂಥವ್ರಿಗೆ ತಕ್ಷಣಕ್ಕೆ ಮೈಯೆಲ್ಲ ಬೆಂಕಿ ಆವರಿಸ್ಕೊಂಡು ಬಿಟ್ರೆ, ಒಂದಷ್ಟು ಜನ ಏನೋ ಆ ಕಿಟಕಿಯಿಂದ ಧೈರ್ಯ ಮಾಡಿ ಹೊರಗಡೆ ಜಂಪ್ ಮಾಡಿದ್ದಾರೆ. ಜಂಪ್ ಮಾಡೋದಕ್ಕೆ ಆಗದೆ ಇದ್ದಂಥವರು ಒಳಗಡೆಯೇ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ. ಇದು ಆದಂಥ ದುರಂತ. ಅದಾದ ಬಳಿಕ ಆ ದೇಹಗಳ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಗುರುತು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ದೇಹವನ್ನಂತೂ ಕುತ್ತಿಗೆ ಹಾಕಿದಂಥ ಸರವನ್ನ ಗುರುತು ಹಿಡಿದು ಇವ್ರು ನಮ್ಮ ಮಗಳೇ ಅಂತೇಳಿ ಒಬ್ರು ಗುರುತು ಹಿಡಿದ್ರು. ಇನ್ನು ಬಹುತೇಕ ದೇಹಗಳನ್ನು ಅಂದ್ರೆ ಫುಲ್ ಮುದ್ದೆ ಆಗಿಬಿಟ್ಟಿದ್ವು. ಒಂದು 50-60 kg ಇದ್ದಂಥವ್ರು ಬರೀ 10 kg ಬಂದುಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ದೇಹ ಸುಟ್ಟು ಕರಕಲಾಗ್ಬಿಟ್ಟಿತ್ತು. ಹಾಗೆ ಒಂದು ಮಗುವಿನ ದೇಹವನ್ನಂತೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯವೇ ಆಗಲಿಲ್ಲ. SP ಮಾತಾಡ್ತಾ ಇದ್ರು, ಅದು ಹೆಂಗಿತ್ತು ಅಂದ್ರೆ ಆ ಮಗುವಿನ ದೇಹವನ್ನು ಅವರು ಯಾವುದೋ ಒಂದು ದೇಹದ ಭಾಗ ಅಂದ್ಕೊಂಡ್ರಂತೆ. ಅಂದ್ರೆ ಯಾರ್ದೋ ಒಂದು ದೇಹದ ಕೈಯೋ ಕಾಲೋ ಇರಬೇಕು ಅಂದ್ಕೊಂಡ್ರಂತೆ. ಆ ನಂತರ ಗೊತ್ತಾಯ್ತು ಇಲ್ಲ, ತಾಯಿ ಮಗು ಪ್ರಯಾಣ ಮಾಡ್ತಾ ಇದ್ರು, ಅದು ಮಗುವಿನ ದೇಹ ಅಂತೇಳಿ. ಪಾಪ ಕಂದಮ್ಮ ಎಷ್ಟು ನಲುಗು ಹೋಯ್ತೋ. ಆ ಮಗು ಕಣ್ಣಾರೆ ಸುಟ್ಟು ಹೋಗೋದನ್ನು ನೋಡಿ ಆ ತಾಯಿ ಎಷ್ಟು ವಿಲವಿಲ ಒದ್ದಾಡಿಬಿಟ್ರು. ಯಾವುದನ್ನು ಕೂಡ ಊಹೆ ಮಾಡ್ಕೊಳಕ್ಕಾಗಲ್ಲ ಅಥವಾ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಇದಕ್ಕೆ ಯಾರನ್ನು ದೂರಕ್ಕಾಗತ್ತೆ ಹೇಳಿ? ಕಂಟೈನರ್ ಚಾಲಕನನ್ನು ದೂರಬೇಕಾ ಅಥವಾ ಯಾರನ್ನ ದೂರಕ್ಕೂ ನನಗೆ ತಕ್ಷಣ ಗೊತ್ತೇ ಆಗ್ತಿಲ್ಲ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ಸಂಭವಿಸಿ ಬಿಡ್ತು. ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಬೆಳಗ್ಗೆಯಿಂದ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯವರು 2 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. 5 ಲಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಅವರು 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಏನೇ ಪರಿಹಾರ ಘೋಷಣೆ ಮಾಡಲಿ, ಹೋದಂಥ ಜೀವವನ್ನಂತೂ ವಾಪಸ್ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಾರೆಯಾಗಿ ನಾನು ಹೇಳಿದ್ನಲ್ಲ, ಮಗು ಸೇರಿ 33 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಆ 33 ಜನರಲ್ಲಿ ಕಂಟೈನರ್ ಚಾಲಕ ಸೇರಿ ಒಟ್ಟು 6 ಮಂದಿ ಸಜೀವ ದಹನವಾಗಿದ್ದಾರೆ. ಬಸ್ನಲ್ಲಿ ಇದ್ದಂಥ 5 ಮಂದಿ, ಹಾಗೆ ಕಂಟೈನರ್ ಚಾಲಕ ಒಬ್ಬ, ಒಟ್ಟು 6 ಮಂದಿ. ಉಳಿದಂಥವ್ರಲ್ಲಿ ಒಬ್ಬರಿಗೆ ಕಾಲ್ ಫ್ರಾಕ್ಚರ್ ಆಗಿದೆ. ಇನ್ನು ಉಳಿದಂಥವರಿಗೆ ಒಂದಷ್ಟು ಜನಕ್ಕೆ ಸ್ವಲ್ಪ ಜಾಸ್ತಿನೇ ಗಾಯ ಆಗಿದೆ. ಇನ್ನೊಂದಷ್ಟು ಜನ ಸಣ್ಣ ಪುಟ್ಟ ಗಾಯ ಆಗಿ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಅವರೆಲ್ಲರೂ ಕೂಡ ಇದೀಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ದುರಂತ ಅಲ್ಲಿ ತಪ್ಪೋಗ್ಬಿಟ್ಟಿದೆ, ಅದನ್ನು ನಾವು ಗಮನಿಸಬೇಕು. ಈ ಬಸ್ ಬರ್ತಾ ಇತ್ತಲ್ಲ, ಸುಟ್ಟೋಯ್ತಲ್ಲ ಬಸ್, ಅದ್ರ ಹಿಂದೆ ಒಂದು ಸ್ಕೂಲ್ ಬಸ್ ಬರ್ತಾ ಇತ್ತು. ಸ್ಕೂಲ್ ಬಸ್ ಅಂದ್ರೆ ಸ್ಕೂಲ್ ಮಕ್ಕಳನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ದ ಬಸ್. ದಾಂಡೇಲಿಗೆ ಹೋಗ್ತಾ ಇದ್ರು ಅವರು. ಬೆಂಗಳೂರಿನ ಟಿ ದಾಸರಳ್ಳಿಯಿಂದ ಹೊರಟಂತ ಬಸ್ ಅದು. 43 ವಿದ್ಯಾರ್ಥಿಗಳು, 3 ಶಿಕ್ಷಕರು ಇದ್ರು ಅದರಲ್ಲಿ. ಆ ಡ್ರೈವರ್ ಸಮಯ ಪ್ರಜ್ಞೆಯಿಂದ ಬಚಾವಾಗ್ಬಿಟ್ಟಿದ್ದಾರೆ. ಏನಾಯ್ತು ಅಂದ್ರೆ ಈ ಬಸ್ಸಿಗೆ ಕಂಟೈನರ್ ಡಿಕ್ಕಿ ಹೊಡಿತಾ ಬಸ್ ಕಂಪ್ಲೀಟ್ ಹಿಂಗ್ ಹೋಗ್ತಾ ಇದ್ದ ಬಸ್ ಹಿಂಗ್ ವಾಲ್ಬಿಡುತ್ತೆ. ವಾಲ್ತಾ ಇದ್ದ ಹಾಗೆ ತಕ್ಷಣವೇ ಹಿಂದೆ ಬರ್ತಿದ್ದಂಥ ಬಸ್ ಸ್ವಲ್ಪದ್ರಲ್ಲಿ ಈ ಬಸ್ಸಿಗೆ ಡಿಕ್ಕಿ ಹೊಡಿಬೇಕಿತ್ತು. ಡಿಕ್ಕಿ ಹೊಡೆದಿದ್ರೆ ಆ ಬಸ್ಸಿಗೂ ಕೂಡ ಬೆಂಕಿ ಹೊತ್ಕೊಳ್ತಾ ಇತ್ತು. ಆದರೆ ಚಾಲಕ ತಕ್ಷಣಕ್ಕೆ ಬಸ್ಸನ್ನು ಏನ್ ಮಾಡಿದ್ದಾರೆ, ಈ ಕಡೆ ಎಳ್ಕೊಂಡ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಈ ಕಡೆ ಎಳ್ಕೊಂಡ್ಬಿಟ್ಟಿದ್ದಾರೆ. ಅದು ಹೇಗೋ ಬಚಾವಾಗಿದೆ. ಬಸ್ ಪಲ್ಟಿ ಹೊಡಿಲೂ ಇಲ್ಲ, ಈ ಬಸ್ಸಿಗೆ ತಾಗಲಿಲ್ಲ. ಅವ್ರು ಮುಂದೆ ಹೋಗಿ ನಿಲ್ಸಿದ್ದಾರೆ. ಅದಾದ ಬಳಿಕ ಈ ಬಸ್ನಲ್ಲಿ ಇದ್ದಂಥವ್ರು ಕಾಪಾಡೋದಕ್ಕೆ ಅವರು ಕೂಡ ಬಂದರು. ಆದರೆ ಕಾಪಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಯಾಕಂದ್ರೆ ದಗದಗನೆ ಬೆಂಕಿ ಉರಿತಾ ಇತ್ತು. ಇನ್ನು ಬಸ್ ಚಾಲಕ ಮತ್ತು ಕ್ಲೀನರ್ ಅವ್ರಿಗೆ ಕಾಪಾಡೋದಕ್ಕೆ ಸಾಧ್ಯ ಆಗಲಿಲ್ವಾ ಎನ್ನುವಂಥ ಪ್ರಶ್ನೆ ಬರುತ್ತೆ. ಆದರೆ ಕ್ಲೀನರ್ ಸ್ವಲ್ಪ ಹೊತ್ತು ಪ್ರಜ್ಞೆಯನ್ನು ಕಳ್ಕೊಂಡು ಬಿಟ್ಟಿದ್ರಂತೆ. ಚಾಲಕನ ಕಾಲಿಗೂ ಕೂಡ ವಿಪರೀತವಾಗಿ ಪೆಟ್ಟಾಗ್ಬಿಟ್ಟಿದೆ. ಅವರು ಕೂಡ ಹೊರಗಡೆ ಬಿದ್ದುಬಿಟ್ಟಿದ್ರು. ಯಾರನ್ನೂ ಕೂಡ ಕಾಪಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ರಾತ್ರಿ ಆದಂಥ ಕಾರಣಕ್ಕಾಗಿ ಹೊರಗಡೆಯೂ ಕೂಡ ಹೆಚ್ಚಿನ ಜನ ಇರಲಿಲ್ಲ. ಇನ್ನು ಆಂಬ್ಯುಲೆನ್ಸ್ ಕೂಡ ಬರೋದು ಬಹಳ ತಡ ಆಯಿತು. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದ ಮೇಲೆ ಆಂಬ್ಯುಲೆನ್ಸ್ ಬಂದಂತೆ. ಹೀಗಾಗಿ ಒಂದಷ್ಟು ಮಂದಿ ಸ್ಥಳದಲ್ಲೇ ವಿಲ ಬಿದ್ದು ಒದ್ದಾಡ್ತಾ ಇದ್ರು. ಅವನ್ನು ಕೂಡ ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂಥದ್ದೊಂದು ಮಹಾ ದುರಂತ. ಇನ್ನು ಸಾವನ್ನಪ್ಪಿದವರ ಆ ವಿವರವನ್ನ ಗಮನಿಸ್ತಾ ಹೋಗೋಣ. ಯಾರ್ಯಾರು ಏನು ಎತ್ತ ಅಂತೇಳಿ ನಾನು ಆಗ್ಲೇ ಹೇಳಿದಾಗೆ ಬಸ್ನಲ್ಲಿದ್ದಂಥವ್ರು 5, ಟ್ರಕ್ ಚಾಲಕ ಒಬ್ಬ. ಟ್ರಕ್ ಚಾಲಕನ ಹೆಸರು ಕುಲ್ದೀಪ್ ಅಂತ ಹೇಳಿ ಆತ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದ್ದಾನೆ. ಆತನ ದೇಹದಲ್ಲಿ ಏನು ಅಂದ್ರೆ ಏನೂ ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಉಳಿದಂತೆ ಬಹುತೇಕ ಎಲ್ಲರೂ ಕೂಡ ಹೆಣ್ಮಕ್ಳೇ. ಬಹುತೇಕ ಎಲ್ಲ ಎಲ್ಲರೂ ಹೆಣ್ಮಕ್ಳೇ. ರಶ್ಮಿ ಅಂತ ಮೂಲತಃ ಭಟ್ಕಳದವರವರು. ಅವರು ಟೆಕ್ಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ. ಗಗನ ರಕ್ಷಿತಾ ಅಂತ ತನ್ನಿಬ್ಬರು ಸ್ನೇಹಿತರನ್ನ ಕರ್ಕೊಂಡು ತಮ್ಮ ಊರ ಕಡೆಗೆ ಹೋಗ್ತಾ ಇದ್ರು, ಅಂದ್ರೆ ಗೋಕರ್ಣ ಕಡೆಗೆ ಹೋಗ್ತಾ ಇದ್ರು. ಅದಾದ ಬಳಿಕ ತಮ್ಮ ಊರಾಗಿರುವಂಥ ಭಟ್ಕಳ ಕಡೆಗೆ ಹೋಗ್ತಾ ಇದ್ರು ಅಂತ ಕಾಣುತ್ತೆ. ಆ ರಶ್ಮಿ ಇದೀಗ ಸುಟ್ಟು ಕರಕಲಾಗಿದ್ದಾರೆ. ಅವ್ರ ಜೊತೆಗೆ ಬಂದಂತ ಇಬ್ಬರು ಸ್ನೇಹಿತಿಯರು ಬಚಾವಾಗಿದ್ದಾರೆ. ಅದು ಅವರನ್ನ ತನ್ನ ಊರಿಗೆ ಕರ್ಕೊಂಡು ಹೋಗ್ತಿದ್ದಂಥ ರಶ್ಮಿ ಇದೀಗ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬರು ನವ್ಯ ಅಂತ ಹೇಳಿ ಮೂಲತಃ ಹಾಸನ ಭಾಗದವರು. ಅವರು ನವ್ಯ 3 ತಿಂಗಳಲ್ಲಿ ಅವರ ಮದುವೆ ನಡಿಬೇಕಿತ್ತಂತೆ.
ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಏಪ್ರಿಲ್ 29ಕ್ಕೆ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಚಿನ್ನಾಭರಣ ಅದೆಲ್ಲವನ್ನೂ ಕೂಡ ತೆಗಿತಾ ಇದ್ರಂತೆ. ಆ ಸಂದರ್ಭದಲ್ಲಿ ನವ್ಯ ಇದೀಗ ಸುಟ್ಟು ಕರಕಲಾಗಿದ್ದಾರೆ. ಮದುವೆ ಫಿಕ್ಸ್ ಆದಂತ ಹೆಣ್ಣು ಮಗಳು ಇದೀಗ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ನವ್ಯ ಜೊತೆಗೆ ಬಂದಂಥವರು ಮತ್ತೊಬ್ರು ಅಂದ್ರೆ ಮಾನಸ. ನವ್ಯ ಮಾನಸ ಇಬ್ರು ಕೂಡ ಬಹಳ ಕ್ಲೋಸ್ ಫ್ರೆಂಡ್. ಇಬ್ರು ಕೂಡ ಒಟ್ಟಿಗೆ ಬರ್ತಾ ಇದ್ರು. ಮಾನಸ ಅಂತ 27 ವರ್ಷ, ಅವರು ಕೂಡ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಅವರು ಕೂಡ ಹಾಸನದ ಚನ್ನರಾಯಪಟ್ಟಣ ಭಾಗದವರು. ಅವರು ಟೆಕ್ಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಒಂದು PG ಇದ್ರು. ಇಬ್ರು ಒಟ್ಟಿಗೆ PG ಇದ್ದಂಥವರು ನವ್ಯ ಮತ್ತೆ ಮಾನಸ. ಅವರಿಗೂ ಕೂಡ ಮದುವೆ ಫಿಕ್ಸ್ ಆಗಿತ್ತು. ಅವರು ಕೂಡ ಸುಟ್ಟು ಕರಕಲಾಗಿದ್ದಾರೆ. ಮಾನಸ ಮತ್ತೆ ನವ್ಯ ಯಾರ್ ಬಾಡಿ ಅಂತ ಪತ್ತೆ ಹಚ್ಚೋದು ಬಹಳ ಕಷ್ಟ ಆಯ್ತು ತುಂಬಾ ಹೊತ್ತುಗಳ ಕಾಲ. ಕುತ್ತಿಗೆ ಹಾಕಿದಂತ ಸರವನ್ನ ನೋಡಿ ಮಾನಸ ತಂದೆ ಹೇಳ್ತಾರೆ ನನ್ನ ಮಗಳೇ ಅಂತ ಹೇಳಿ. ಆದ್ರೆ ಒಮ್ಮೊಮ್ಮೆ ಅವರಿಬ್ರು ಫ್ರೆಂಡ್ಸ್ ಆಗಿರುವ ಕಾರಣಕ್ಕಾಗಿ ಅವ್ರ ಚೈನ್ ಇವರಲ್ಲಿ ಇರ್ತಿತ್ತು, ಇವ್ರ ಚೈನ್ ಅವರಲ್ಲಿ ಇರ್ತಿತ್ತಂತೆ. ಹೀಗಾಗಿ ಇಬ್ಬರಲ್ಲಿ ಯಾರು ಅಂತ ತುಂಬಾ ಹೊತ್ತು ಗೊಂದಲ ಆಯ್ತು. ಅಂದ್ರೆ ದೇಹವನ್ನೇ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ, DNA ಪರೀಕ್ಷೆ ಮಾಡಬೇಕಾದಂತ ಅನಿವಾರ್ಯ ನಿರ್ಮಾಣ ಆಯಿತು. ಹಾಗೆ ಮತ್ತೊಬ್ರು ಬಿಂದು ಅಂತ ಹೇಳಿ, ಅವರು ಮೂಲತಃ ಚಿಕ್ಕಮಗಳೂರು ಭಾಗದವರು. ಬೆಂಗಳೂರಿನಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಗೋಕರ್ಣ ಕಡೆಗೆ ಹೋಗ್ತಾ ಇದ್ರು. ತಮ್ಮ 4 ವರ್ಷದ ಗ್ರಿಯಾ ಎನ್ನುವಂತ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ತಾಯಿ ಮಗಳು ಇಬ್ಬರೂ ಕೂಡ ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಈ ರೀತಿಯಾಗಿ ರಶ್ಮಿ, ನವ್ಯ, ಮಾನಸ, ಬಿಂದು, ಗ್ರಿಯಾ ಹಾಗೆ ಕುಲ್ದೀಪ್ ಎನ್ನುವಂತ ಚಾಲಕ ಒಟ್ಟಾರೆಯಾಗಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ನವ್ಯ ಮತ್ತೆ ಮಾನಸ ಇಬ್ಬರಿಗೂ ಕೂಡ ಮದುವೆ ಫಿಕ್ಸ್ ಆಗಿತ್ತು. ಇಬ್ರು ಫ್ರೆಂಡ್ಸ್ ಕೂಡ ಇದೀಗ ವಿಧಿವಶರಾಗಿದ್ದಾರೆ. ಇನ್ನುಳಿದಂಥವ್ರು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಅವರೊಂದು ರೀತಿಯಲ್ಲಿ ಆಘಾತವನ್ನ ಕಣ್ಣಾರೆ ಕಂಡಿರುವಂತ ಕಾರಣಕ್ಕಾಗಿ ತುಂಬಾ ಜನ ಮಾನಸಿಕವಾಗಿ ಕುಗ್ಗು ಹೋಗಿರ್ತಾರೆ. ಅದರಿಂದ ಅವರಿಗೆ ಕಂಬ್ಯಾಕ್ ಮಾಡೋದಕ್ಕೂ ಕೂಡ ಬಹಳ ಟೈಮ್ ಹಿಡಿಯುತ್ತೆ. ಈ ದುರಂತಗಳಿಂದ ನಾವು ಪಾಠ ಕಲಿಯೋದು ಸಾಕಷ್ಟಿದೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಚೆ ಅಂದ್ರೆ ಈಗ ಈ ತರ ಸ್ಲೀಪರ್ಗಳು ತುಂಬಾ ದುರಂತಕ್ಕೀಡಾಗ್ತಿರುವಂತ ಕಾರಣಕ್ಕಾಗಿ ದುರಂತವನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಡಿ, ರಸ್ತೆಯಲ್ಲಿ ಅಪಘಾತ ಅನ್ನೋದನ್ನ ಯಾವತ್ತೂ ತಪ್ಪಿಸೋದಕ್ಕಾಗೋದಿಲ್ಲ. ಆದ್ರೆ ಅಪಘಾತ ಆದಂತ ಸಂದರ್ಭದಲ್ಲಿ ಬಚಾವಾಗೋದಕ್ಕೆ ಒಂದಷ್ಟು ಅವಕಾಶಗಳಿರುತ್ತಲ್ಲ, ಅಂತಹ ಅವಕಾಶವನ್ನ ನಿರ್ಮಾಣ ಮಾಡಬೇಕಾಗಿದೆ. ಬಂಧುಗಳು, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.